ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಂಡಕ್ಕ, ರಾಣಿ ಅಕ್ಕ ಅಡ್ಗೆ ಮಾಡಿ ನಿನ್ ಹೊಟ್ಟೆ ತುಂಬಿಸ್ತಿದ್ಲು. ಇವಾಗ ಅದಕ್ಕೆ ನಿನ್ ಮಡ್ಲು ತುಂಬಿಸ್ತಿದ್ದಾಳೆ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ತೊಟ್ಲು ತುಂಬತ್ತೆ ಅಲ್ವಾ ಗುಂಡು? ಹೋಗಿ ಅದಕ್ಕೆ ನನ್ನ ಸೊಸೆ ನಾಚಿಕೆ ನೋಡ್ರವ. ಮಾದಪ್ಪಣ್ಣ, ಅಯ್ಯೋ ಸಾರಿ ಮಾವ, ಇವರೆಲ್ಲ ಏನೋ ರೇಗಿಸ್ತಾರೆ, ಅವ್ರ ಜೊತೆ ಸೇರ್ಕೊಂಡು ನೀವು ರೇಗಿಸ್ತಾ ಇದ್ದೀರಾ? ಈ ಮೂಟೆ ನಿಟ್ಕೊಂಡೆ ಇವ್ರು ಇಷ್ಟೆಲ್ಲ ಕನ್ಸ್ಕಾಣ್ತವ್ರಲ್ಲ. ಇನ್ನೇನಾದ್ರೂ ಇವಳು ಜಗತ್ ಸುರ ಕೋಮಲೆ ಏನಾದ್ರೂ ಆಗ್ಬಿಟ್ಟಿದ್ರೆ ನಾಗೇಂದ್ರ ಪ್ರಸಾದ್ ಅವ್ರ ಕೆಲ್ಸ ಬರ್ಸಿ, ಅರ್ಜುನ್ ಜನಿ ಅವ್ರ ಕೆಲ್ ಮ್ಯೂಸಿಕ್ ಮಾಡಿಸಿ ಇವರೇ ಹಾಡಾಕ್ಬಿಟ್ಟಿರೋರು. ಯಾಕೆ ಸೀನಣ್ಣ? ಅಲ್ಲ ಅಲ್ಲ ಯಾಕೆ ಬಾವ ಮನ್ಸಲ್ಲೇ ಇಷ್ಟೊಂದು ನಾಚ್ಕೊಂಡು ಆ ಕಡೆ ತಿರ್ಕೊಂಡಿದ್ದೀರಾ? ಅದು ನಾಚಿಕೆ ಇದ್ರೆ ನಾಚಿಕೆ, ಮುಖ ತೋರ್ಸಕ್ಕಾಗದೆ ಆ ಕಡೆ ತಿರ್ಕ ನಗ್ತಾ ಇದ್ದೆ. ಸರಿ ಶಿವು, ಹಂಗಾರೆ ನಾವೀಗ ಬರ್ತೀವಿ. ಇದೇನ್ ಮಾದಪ್ಪಣ ಹೊಣ್ತೀವಿ ಅಂತಿದ್ದೀರಾ? ನೀವು ನಮ್ಮ ಸೀನಾನುವೆ ರಶ್ಮಿನುವೆ ಇಲ್ಲೇ ಬಿಟ್ಟೋಗಿ. ಅಬ್ಬಾ, ಇಲ್ಲೇ ಇರಕ್ ಒಪ್ಕೊಳ್ಳಿ. ಇಲ್ಲಿದ್ರೆ ಹೊಟ್ಟೆಗೆ ಅನ್ನನಾದ್ರೂ ಸಿಗತ್ತೆ, ಅಲ್ಲಿ ಹೋದ್ರೆ ಹಸ್ಕೊಂಡೆ ಸಾಯ್ಬೇಕು. ಮದ್ವೆ ಆದ್ಮೇಲೆ ಅಳಿಮೆ ತರ ಮಾಡ್ಬೇಕಲ್ವೇ? ಅದೆಲ್ಲ ಬೇಡ ಕಣಪ್ಪ. ಕೆಡುವುದ್ರೆ ನಮ್ಮನೆಯಿಂದ ನಿಮ್ಮನೆ ಸಿಗ್ತದೆ. ಇಷ್ಟು ಹತ್ರ ಇರುವಾಗ ಅಳಿಮೈತನ ಯಾಕೆ? ಅಯ್ಯೋ, ಹಾಗಂತ ಸಂಪ್ರದಾಯನ ಬಿಡೋದಕ್ಕಾಗತ್ತಾ? ಮದ್ವೆ ಆದ ಹೊಸ್ತ್ರಲ್ಲಿ ಇದೆಲ್ಲ ಮಾಡ್ಲೇಬೇಕಲ್ವಾ? ನಾನು ಮಾವ ಮದ್ವೆ ಆದ ಹೊಸ್ತ್ರಲ್ಲಿ ಇದೆಲ್ಲ ಮಾಡಕ್ಕಾಗ್ಲಿಲ್ಲ. ಆಗಿನ ಸಿಚುಯೇಷನ್ ಹಾಗೆ ಇತ್ತು. ಹಾಗಂತ ನಮ್ಮ ರಶ್ಮಿ ಸೀನಂಗೂ ಹಾಗೆ ಬಿಡೋದಕ್ಕಾಗತ್ತಾ? ಸರಿ ಕಣವ, ನಿನ್ನ ಆಸೆ ಅಂತೆ ಒಳ್ಳೆ ದಿನ ನೋಡ್ಕೊಂಡು ಇಬ್ರು ಕರ್ಕೊಂಡು ಬರ್ತೀನಿ. ಆದ್ರೆ ಇವತ್ತು ಬೇಡ. ಸರಿ ಕಣ, ಹಂಗೆ ಆಗ್ಲಿ. ಗುರುವೆ, ಹೋಗ್ ಬತ್ತೀಯಾ? ಹುಷಾರ್ ಕಣೆ ಗುಂಡು, ಏನೇ ಇದ್ರು ಕಾಲ್ ಮಾಡು ಆಯ್ತಾ? ಹ್ಞೂ ಅಕ್ಕ. ಗುಂಡು ಒಂದ್ ನಿಮಿಷ. ರಾಣಿ, ಹೋಗಿ ಆ ಪ್ಯಾಕ್ ತಗೊಂಬಾ. ಗುಂಡು ತಗೋ, ಇದರಲ್ಲಿ ನಿನ್ಗೆ ಇಷ್ಟವಾಗಿರೋ ಸ್ನ್ಯಾಕ್ಸ್ ಇದೆ. ನಿಂಗೆ ಬೇಜಾರಾದಾಗೆಲ್ಲ ತಿನ್ನು. ಆಹಾ, ಇವಾಗ್ಲೇ ಕೊಟ್ಕೆಲಿ ರಸ ಬಾಯಿ ಆಡಿಸ್ದಂಗೆ ಆಡಿಸ್ತಾವಳೆ. ಇನ್ ಇದನ್ನೆಲ್ಲ ಏನಾರು ಕೊಟ್ರೆ ಮನೇನೆ ಕೊಟ್ಕೆ ಮಾಡ್ಕೊಬಿಡ್ತಾಳೆ ಅಷ್ಟೇ. ಒಂದ್ ನಿಮಿಷ ಇರೋ, ಹಾಕೋ ಅದನ್ನ. ಸೀನಾ ತಗೋ. ಅಣ್ಣ, ಅದಕ್ಕೆ ಅಕ್ಕ, ಚೋಟು, ಸಸ್ಯ, ಹೋಗಿ ಬರ್ತೀನಿ. ಶಿವು, ನಾನು ಬರ್ತೀನಪ್ಪ. ಸರಿ ಕಣ ಮಾದಪ್ಪಣ. ಯಾರು ಸತ್ಯವಾಗ್ಲೂ ಪಿಂಕಿ, ಅದೇನೇ ಆಗ್ಲಿ ಅದೇನೇ ಕಾರಣಕ್ಕೂ ಸೀನಾ ರಶ್ಮಿನ ಹೆಂಡ್ತಿ ಅಂತ ಒಪ್ಪಕ್ಕಿಲ್ಲ, ಜೊತೆಗಿರಕ್ ಸಾಧ್ಯನೇ ಇಲ್ಲ. ನಿಂಗೆ ಇನ್ನೊಂದು ವಿಷಯ ಹೇಳ್ತೀನಿ, ಅಣ್ಣರವ್ರೆ ಆದ್ರೂ ಹೇಳ್ತೀನಿ, ಸೀನಾ ರಶ್ಮಿನ ಮುಟ್ಟು ಇಲ್ಲ ಗೊತ್ತಾ? ಅಬ್ಬಾ, ಈಗ ಸಮಾಧಾನ ಆಯ್ತದೆ. ಎಷ್ಟೇ ಆದ್ರೂ ನನ್ ಸೀನಾ ಅಲ್ವೇನಪ್ಪ? ನನ್ ಬಿಟ್ಟು ಅವ್ನ್ ಯಾರನ್ನೂ ಮುಟ್ಟಲ್ಲ. ಅಯ್ಯಯ್ಯೋ, ಗಾಡಿ ಸಿಕ್ತು ಅನ್ನೋ ಖುಷಿಲಿ ಎಲ್ಲಾನು ಮರ್ತ್ಬಿಟ್ನಲ್ಲಪ್ಪ. ಇವಾಗ ನೋಡಿದ್ರೆ ಮನೆ ತವೇ ಬಂದವ್ರೆ.
ನಮ್ಮಪ್ಪ ಏನಾರೋ ಈ ಟೈಮಲ್ಲಿ ಬಂದ್ರೆ ಎಲ್ಲರೂ ಸೇರ್ಕೊಂಡು ಧರ್ಮದೇಟ್ ಹಾಕ್ತಾರಲ್ಲಪ್ಪ. ತಲೆಗೆ ಒಬ್ಬೊಬ್ರು ಹಾಕಿದ್ರು ನನ್ನ ಕತೆ ವೆಂಕಟರಮಣ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ಪಿಂಕಿ, ಇದೇನಿದು ನೀನು ಇಷ್ಟೊತ್ತಲ್ಲಿ ಇಲ್ಲಿ? ಅಯ್ಯೋ, ಮೊನ್ನೆ ದೇವಸ್ಥಾನದಲ್ಲಿ ಬಿದೋಗಿದ್ಯಲ್ಲ, ಇವಾಗ ಹೇಗಿದ್ಯಾ? ಏನಾಗಿತ್ತು? ಅದೇ ಅವತ್ತು ಬಿದ್ದೋಗಿದ್ಲಲ್ಲ, ಅದಕ್ಕೆ ಹೆಂಗಿದ್ಯಾ, ಚೆನ್ನಾಗಿದ್ಯಾ ಅಂತ ಕೇಳಕ್ಕೆ ನಾನೇ ಅವಳನ್ನ ಕರೆಸಿದ್ದೆ. ಇಲ್ಲಿವರೆಗೂ ಚೆನ್ನಾಗಿರ್ಲಿಲ್ಲ. ಇವಾಗ ನಿಮ್ಮಿಬ್ರು ನೋಡಿದ್ನಲ್ಲ, ತುಂಬಾ ಖುಷಿಯಾಗಿದ್ದೀನಿ ಅಲ್ವಾ ಸೀನಾ ಅವ್ರೆ? ಹೌದು, ನನಗೂ ನಿಮ್ಮನ್ನು ನೋಡಿ ಸಖತ್ ಖುಷಿ ಆಯ್ತು. ಏನ್ ಸೀನವ್ರೆ, ಮದುವೆ ಆದ್ಮೇಲೆ ಭಾರಿ ಊರೂರು ಸುತ್ತಾ ಇದ್ದೀರಾ? ಹಾಲು ಕುಡ್ದಂಗ ಆಯ್ತಾ ಇದೆ ನಿಮ್ಮನ್ನ ನೋಡ್ತಾ ಇದ್ರೆ. ಅವನು ಇವನು ಅಂತ ಮರ್ಯಾದೆ ಕೊಡದೆ ಮಾತಾಡ್ಬೇಡ. ಇವರು ನನ್ ಗಂಡ. ಪಿಂಕಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಅವತ್ತು ನಿಮ್ಮ ಅಪ್ಪನೂ ನನ್ನ ಗಂಡನೂ ತುಂಬ ಜೋರಾಗೆ ಜಗಳಾಡಿದ್ರು. ನನಗೂ ಸುಮ್ಮನಿರೋಕ್ಕಾಗಲಿಲ್ಲ. ಏನೇನೋ ಮಾತಾಡ್ಬಿಟ್ಟೆ, ಸಾರಿ. ಅಂಕಲ್, ಸಾರಿ. ಆದರೆ ಇನ್ಯಾವತ್ತೂ ಸೀನನ್ ಬಗ್ಗೆ ಹಂಗೆ ಮಾತಾಡೋಂಗಿಲ್ಲ ಅಷ್ಟೇ. ಇರ್ಲಿ ಬಿಡು ರಶ್ಮಿ, ಮಾತೇ ಆಡಲ್ಲ. ಏನ್ ಮಾಡ್ಬೇಕು ಅದನ್ನ ಮಾತಾಡದೆ ಮೆಲ್ಲಗ್ ಮಾಡ್ತೀವಿ. ಅಲ್ಲ, ನಿಮ್ಮ ಅಪ್ಪಂಗೂ ಸೀನಂಗೂ ಏನು ಸಮಸ್ಯೆ? ಅಪ್ಪ, ನಾನು ಹೇಳ್ತೀನಿ ಸುಮ್ಮನೆ ರೀ. ಅದು ರಶ್ಮಿ, ಜಿಮ್ ವಿಷಯದಲ್ಲಿ ಏನೋ ಸ್ವಲ್ಪ ಕಿರಿಕಾಗಿತ್ತು, ಅದನ್ನೇ ಮಾತಾಡೋಣ ಅಂತ ಬಂದ್ವಿ. ನಾನು ಅದೇ ಅನ್ಕೊಂಡೆ. ಮುಂದಿನ ಸಲ ಏನೇ ಹಿಂಗಾದ್ರೂ ಮನೆ ಒಳಗೆ ಬಂದು ಕೂತ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಅತ್ತೆ, ಇದೇನಿದು ಮನೆ ಬಾಗ್ಲಲ್ಲೇ ನಿಲ್ಸ್ಕೊಂಡಿದ್ದೀರಾ? ಮನೆ ಒಳಗಡೆ ಕರಿಯೋದಲ್ವಾ? ಪಿಂಕಿ, ಬಾ. ಬೇಡ ರಶ್ಮಿ, ಆಗ್ಲೇ ಬಂದು ಸಾಕಷ್ಟು ಮಾತಾಡಿದೀವಿ, ಇನ್ನೇನು ಹೊರಡ್ತಿದ್ವಿ, ಅಷ್ಟ್ರಲ್ಲಿ ನೀವು ಬಂದ್ರಿ ಅಷ್ಟೇ. ಇವರಿಲ್ಲೇ ಇದ್ರೆ ಇವಳಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಮೊದಲು ಕಳಿಸ್ಬೇಕು. ಸರಿ ಕಣಣ್ಣ, ನಾನು ಹೆಂಗೆ ಹೇಳಿದ್ದೀನೋ ಹಾಗೆ ಮಾಡ್ತೀನಿ. ನೀವು ಏನು ಯೋಚನೆ ಮಾಡಬೇಡಿ. ಸಿನಾ, ಎಲ್ಲ ಹೇಳಿದ್ದೀನಿ ಕಣ್ಲಾ, ಏನು ಸಮಸ್ಯೆ ಇಲ್ಲ. ಸರಿ ಸರಿ, ಹೋಗಿ ಬನ್ನಿ. ಯಪ್ಪ, ಈ ಡುಮ್ಮಿಗೇನು ಗೊತ್ತಾಗ್ಲಿಲ್ಲ, ಜೀವ ಉಳಿತು. ಅಪ್ಪ ಬಾರಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.